ಪಕ್ಕದ ಏ ಶಂಕರ, ಯಾಕ್ಲ ಏನಾಯ್ತು? ಯಾಕಂಗ್ ಕೂಗ್ತೀಯ? ಅಪ್ಪಯ್ಯ ನೀನ್ ಸುಮ್ಕೆ ಇದ್ಬಿಡು, ಇದು ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯ. ಏನಾಯ್ತು ಚಿಕ್ಕ ಯಜಮಾನ್ರೆ? ನಿಜ ಬೊಗಳು, ಗೌರಿ ಅವರು ನಿಂತಾವ ಆಸ್ಪತ್ರೆಗೆ ಹೋಗೋ ವಿಷಯವ ಹೇಳಿದಾರ ಇಲ್ವಾ? ಯಾಕೆ ಸುಮ್ಕೆ ನಿಂತಿದ್ಯಾ? ಹೇಳಿಯಾ ಇಲ್ವಾ? ಅದು ಅದು ಸಂಕಣ್ಣ ಏಯ್, ಯಾಕಂಗ್ ರಾಗ ಹೇಳಿದ್ಯಾ? ಏನು ಅಂತ ಸರಿಯಾಗಿ ಬೊಗಳಕ್ ಆಗಕ್ಕಿಲ್ವಾ? ಹೌದು, ಹೋಗುವಾಗ ಹೇಳ್ಬಿಟ್ಟು ಹೋಗಿದ್ರು. ಮತ್ ಯಾಕೆ ಹೇಳಲಿಲ್ಲ? ಯಾವ್ದೋ ಜ್ಞಾನದಾಗೆ ಮರ್ತೋದೆ. ಮರ್ತೋದ್ಯಾ ಇಲ್ಲ ಮನೆ ಮರಿಯಕ್ ನೋಡಿದ್ಯಾ? ನಮ್ಮ ಮಧ್ಯದಾಗೆ ಬೆಂಕಿ ಇಡ್ಬೇಕು ಅಂತ ನೋಡಿಯಾ? ಹೀಗೆ ಯಾವ ಪಾರ್ಟಿ ಮನೆಗಳು ಹಾಳು ಮಾಡಿ ಬಂದಿದ್ಯಾ ನೀನು? ಏ ಮನಿಯಾಳಿ, ಯಾಕೆ ಹಿಂಗ ಹಚ್ಚಾಕೋ ಕೆಲಸ ಮಾಡ್ತಿದ್ಯಾ? ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಯಜಮಾನ್ರೆ ನನ್ ಕ್ಷಮಿಸ್ಬಿಡಿ. ಅದ್ ಏನಾಯ್ತಂದ್ರೆ ಸಾಕು, ತೆಪ್ಪಗಿದ್ಬಿಡು. ಛತ್ರಿ ಮಾತುಗಳು ಕೇಳಕ್ಕೆ ಯಾರು ತಯಾರಾಗಿಲ್ಲ ಇಲ್ಲಿ. ಮೊದ್ಲು ಇಲ್ಲಿಂದ ಗಂಟು ಮುಂಟೆ ಕಟ್ಕೊಂಡು ಹೋಯ್ತಾರೋ. ಇನ್ ಮುಂದೆ ನಿನ್ಗೆ ಈ ಮನೆಯಾಗ ಜಾಗ ಇಲ್ಲ ಆಟಯ್ಯ. ಅಯ್ಯೋ ಚಿಕ್ಕ ಯಜಮಾನ್ರೆ, ಹಂಗ್ ಮಾತ್ರ ಹೇಳ್ಬೇಡಿ. ಬೇಕಾದ್ರೆ ಒಂದ್ ಎರಡೆಟ್ಟು ಹೊಡೆದ್ಬಿಡಿ, ನನ್ನ ಹೊಟ್ಟೆ ಮೇಲೆ ಮಾತ್ರ ಹೊಡಿಬೇಡಿ. ನಿಮ್ಮನ್ನೇ ನಂಬ್ಕೊಂಡಿವ್ನಿ. ಅಮ್ಮೋರೆ, ನೀವಾದ್ರೂ ಸ್ವಲ್ಪ ಹೇಳಿ. ನಾನೇನ್ ಹೇಳೋದು? ಮನೆಯಲ್ಲಿ ತಕೊಂಡ್ಬಂದು ನನ್ ತವನೇ ಸುಳ್ಳು ಹೇಳಿದ್ಯಲ್ಲ, ನಿಜ ಹೇಳಕ್ ಏನಾಗಿತ್ತೆ ನಿನ್ಗೆ? ತಪ್ಪಾಯ್ತು, ಇದು ಒಂದ್ ಕಿತ್ತಕ್ ಕ್ಷಮಿಸ್ಬಿಡಿ ಅಮ್ಮೋರೆ. ಸಂಸ್ಬೇಕಾಗಿರೋದು ಅವ್ವ ಅಲ್ಲ, ಗೌರಿ ಅವರು. ಅವ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ. ಅವ್ರು ನಿನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನಿನ್ಗೆ ಮನೆಯಾಗ ಜಾಗನೇ ಇಲ್ಲ. ಏನ್ ನೋಡ್ದ ನಿಂತ್ಕೊಬಿಟ್ಟೆ? ಚೆಕ್ ಮಾಡಿದ್ಯಾ ಅಲ್ವೇ? ಹೋಗು, ಹೋಗ್ ಕ್ಷಮೆ ಕೇಳು. ತಪ್ಪಾಯ್ತು, ಏನೋ ತಿಳಿದೆ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ನನ್ನ. ಮತ್ತೆ ಈ ಥರ ತಪ್ಪನ್ನ ಯಾವತ್ತೂ ಮಾಡಬೇಡಿ ಪಂಕಜ ಅವರೇ.
ಆಮೇಲೆ ಯಾರು ನಿಮ್ಮನ್ನ ನಂಬಲ್ಲ. ಏಯ್, ಕಾಲ್ ಮುರ್ದ್ ಕಾಗೆ ತರ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಬಿದ್ದಿದ್ಯೋ ಸರಿ ಹೋಯ್ತು. ಗಿಲ್ಗಿಟ್ ಆಟಗಳು ಆಡಿದ್ರೆ ಗೊತ್ತಾಯ್ತದೆ ಆಮೇಲೆ. ಇಲ್ಲ ಚಿಕ್ಕ ಯಜಮಾನ್ರೆ, ಮತ್ ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ಏಯ್, ಏನಿಲ್ಲೂ ಇಲ್ಲ ನಿಂತಿದ್ಯಾ? ಹೋಗ್ ಕೆಲಸ ನೋಡೋಗು. ನಾನ್ ಬಂದಿಲ್ಲ ಅಂತ ಏನಾದ್ರು ಬೇಜಾರ್ ಮಾಡ್ಕೊಂಡಿದ್ರಾ? ನಿಮ್ಗೆ ಯಾಕವೆಲ್ಲ ಅಲ್ಲಿ ಏನಾದ್ರೆ ನಿಮ್ಗೇನು? ಅದನ್ನ ಕಟ್ಕೊಂಡು ಏನ್ ಮಾಡಿರ ನೀವು? ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಹಿಂಗ್ ನಡ್ಕತಾ ಇರ್ಲಿಲ್ಲ. ಏನೇ ಹೇಳಿದ್ರು ನೀವು ಮಾಡಿದ ತಪ್ಪೆಯ. ಮತ್ತೆ ಹೇಳಿದ್ದೇನು ಹೇಳಕ್ ಬರ್ಬೇಡಿ. ಯಾವಾಗ್ಲೂ ಇದೇ ಆಗೋಯ್ತು. ತಪ್ಪು ಮಾಡಿದೀನಿ ಅಂತ ಅನ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳಕ್ ನೋಡ್ತಿದ್ದೀರಾ? ನಿಮ್ಮ ಮಾತು ಕೇಳ್ದೆ ನಾನು ಸ್ಯಾನೆ ದೊಡ್ಡ ತಪ್ಪು ಮಾಡಿವ್ನಿ. ಬುಡಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನೀವು ಅಷ್ಟು ದೊಡ್ಡ ತಪ್ಪೇನೂ ಮಾಡಿಲ್ಲ, ಅದಕ್ಕೋಸ್ಕರ ಹೀಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹಸಿನರ ಯೋಚನೆ ಮಾಡಬೇಕಾಗಿತ್ತು. ಮದುವೆ ಮಾತುಕತೆಗೆ ನೀವು ಬರಲಿಲ್ಲ ಅನ್ನೋ ಕೋಪದಾಗೆ ಏನೇನೋ ಮಾತಾಡ್ಬಿಟ್ಟೆ. ನಾನು ಅದನ್ನ ಯಾವುದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಂಗಾರೆ ನನ್ನ ತೆಪ್ಪನ್ನಾಗ ಸಂಸ್ತೀರ ಅಲ್ವೇ? ನಾನು ಇದನ್ನ ಮನ್ಸಲ್ಲೇ ಇಟ್ಕೊಂಡಿಲ್ಲ ಅಂದಮೇಲೆ ನಿಮ್ಮೇಲೆ ನನಗೆ ಬೇಜಾರಿಲ್ಲ ಅಂತ ತಾನೇ ಅರ್ಥ. ಅಂದಮೇಲೆ ಈಗ ಕ್ಷಮೆ ಕೇಳೋದೆಲ್ಲ ಯಾಕೆ? ಆದ್ರೂ ನಂಗೆ ನಿಮ್ ಬೈದಿದ್ದಕ್ಕೆ ಫೀಲ್ ಆಯ್ತದೆ. ಇರ್ಲಿ ಬಿಡಿ, ಅದಕ್ಕೆ ಇವತ್ತು ಕ್ಷಮೆ ಕೇಳೋದೇನ್ ಬೇಡ ರೀ. ಇವತ್ತು ನಿಮ್ ಬರ್ಡೇ, ಹೀಗೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಮರೆಯೋದಕ್ಕೆ ನಾವೆಲ್ಲಾದ್ರೂ ಹೋಗಿ ಬರೋಣವಾ? ಯಾಕೆ ಹೀಗೆ ನೋಡ್ತಿದ್ದೀರಾ? ಏನಾದ್ರೂ ಹೇಳಿ. ಹೀಗೆ ಇರೋ ತೆಗೆದು ಗುದ್ಬಿಡ್ತೀರಿ. ಏನಾದ್ರೂ ಮಾತಾಡಿ. ಏನಂದ್ರಿ? ಇನ್ನೊಂದು ಕಿತ ಹೇಳಿ. ನಾವೆಲ್ಲಾದ್ರೂ ಆಚೆ ಹೋಗಿ ಬರೋಣವಾ ಅಂತ ಕೇಳ್ದೆ. ನೀವು ಕರೆದ್ರೆ ಬರೋಣ ಅನ್ನ ಕಾಯ್ತದಿಯೇ? ಎಲ್ಲಿಗೆ ಬರ್ಬೇಕು ಹೇಳಿ? ಹೇಳ್ತೀನಿ, ನೀವು ಮೊದಲು ರೆಡಿ ಆಗಿ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಮತ್ತೆ ಸರ್ಪ್ರೈಸೇ? ರಾತ್ರಿಯೇ ಕೊಟ್ರಲ್ಲ, ಅಪ್ಪ ಎಂತಾವ್ ಬೈಸ್ಕೊಂಡಿದ್ದಾಯ್ತು ನಾನು. ರೀ, ಇದು ಬೇರೆ ಸರ್ಪ್ರೈಸು, ಇದಕ್ಕೆ ಯಾರು ಬೈಯಲ್ಲ, ಸರಿನಾ? ಅದೇನ್ ಸರ್ಪ್ರೈಸು ಇಲ್ಲೇ ಹೇಳ್ಬಿಡಿ. ಏನ್ ಸರ್ಪ್ರೈಸು ಅಂತ ಇಲ್ಲೇ ಹೇಳ್ಬಿಟ್ರೆ ಅದ್ ಸರ್ಪ್ರೈಸ್ ಹೆಂಗಾಯ್ತದೆ? ಅದಕ್ಕೆ ಬನ್ನಿ ಹೋಗೋಣ. ಏನ್ರಿ ಹಾಗೆ ನಿಂತಿದ್ದೀರಾ? ನಡೀರಿ ಹೋಗೋಣ. ಮನಸ್ಸು ರಂಗಾಗಿದೆ ಎಂದು ಚೆಲುವೆ ನೀ ಜೊತೆಗಿರಲು
ಆಗಸಂಗೈಯಲ್ಲಿ ಈಗ ಏನೋ ಆವೇಗ. ಇದೇನಮ್ಮಿಯವರೇ, ಇಲ್ಲೇನದೆ ಅಂತ ಕರ್ಕೊಂಡ್ ಬಂದಿದ್ದೀರಾ? ಅದೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರಿ, ಏನ್ ಸರ್ಪ್ರೈಸ್ ಹೇಳಿ ಹೇಳಿ. ಸರ್ಪ್ರೈಸ್ ಅಂದ್ರೆ ಹೇಳಕ್ಕಾಗತ್ತಾ? ಸ್ವಲ್ಪ ಸಮಾಧಾನ ಸಾಹೇಬ್ರೆ, ಕಣ್ಮುಚ್ಚಿ. ನನ್ ಕಣ್ಣಲ್ಲ, ನಿಮ್ ಕಣ್ಣು. ಮತ್ತೆಯ ನೆನ್ನೆನು ಹಿಂಗೆ ಕಣ್ಮುಚ್ಚಿ ಅಂದ್ಬಿಟ್ಟು ಆಮ್ಯಾಗೆ ಸಾಕ್ ನಿನ್ನೆ ರಾತ್ರಿ ವಿಷಯ ಬಿಡಿ. ಇವಾಗ ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡ್ಬೇಕು. ಕಣ್ಮುಚ್ಚಿ. ಅಯ್ಯೋ ಅಮ್ಮಿಯವರೇ, ಇದೇನ್ ಮಾಡ್ತಾ ಇದ್ದೀರಾ? ಇದನ್ ಕಟ್ಟಿದ್ರೆ ನಂಗೇನು ಕಾಣಕ್ಕೆ ಇಲ್ಲ. ಕಾಣ್ಬಾರ್ದು ಅಂತ ತಾನೇ ಕಣ್ಮುಚ್ತಾ ಇರೋದು. ಕಾಣ್ಬಾರ್ದು ಅಂದ್ವಾ? ಸರ್ಪ್ರೈಸು? ಏನ್ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಇದನ್ನ ಕಟ್ಟಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಆಯ್ತು, ಕಟ್ಟಿ. ಅಮ್ಮಿಯವರೇ, ಹುಷಾರ ಕರ್ಕೊಂಡೋಗಿ, ನಂಗೇನು ಕಾಣಿಸ್ತಾ ಇಲ್ಲ. ಆಮೇಲೆ ಎಡು ಬಿದ್ರೆ ನಿಮ್ಗೆ ಸರ್ಪ್ರೈಸ್ ಆಗೋಯ್ತದೆ. ಹಾಗೇನಿಲ್ಲ, ನಿಮಗ್ ದಾರಿ ತೋರ್ಸಕ್ಕೆ ಅಂತ ನಾನು ಇದ್ದೀನಲ್ಲ. ಹೆಂಡತಿ ಅಂದ್ರೆ ಏನ್ ಸುಮ್ನೆನಾ? ಅಮ್ಮಿಯವರೇ, ಕಣ್ ಕಾಣಿಸಕ್ಕಿಲ್ಲ ಅನ್ನೋದಕ್ಕೆ ಇಂಗ್ಲಿಷ್ನಾಗ ಏನಂತಾರೆ?